ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಕನಕಂಗೆ ಮದುವೆ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಹಾಗೆ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಮ್ಮ, ನೀನು ಮದುವೆಗೂ ಮುಂಚೆ ನನ್ನ ಗಂಡ ಹೀಗೆ ಇರಬೇಕು ಅಂತ ಏನು ಆಸೆ ಪಟ್ಟಿಲ್ವಾ? ಪಟ್ಟಿದ್ದೀನಿ. ಏನು ಆಸೆ ಪಟ್ಟಿದೆ ಅಂತ ಹೇಳಿದಾಗ, ನನ್ನ ಗಂಡ ಲಾಯರು ಇಂಜಿನಿಯರು ಆಗಬೇಕು ಅಂತ ಆಸೆ ಪಟ್ಟಿದ್ದೆ ಅಂತ ಹೇಳ್ತಾನೆ. ಆಗ ಏನೋ ಲಾಯರ ಇಂಜಿನಿಯರಾ? ಹೌದು, ನನ್ನ ಗಂಡ ಕುಡಿಬಾರ್ದು, ಸಿಗರೇಟ್ ಸೇದಬಾರ್ದು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆಮೇಲೆ ಇನ್ನೇನು? ಹೌದು, ಹಾಗಿರಬೇಕು ಹೀಗಿರಬೇಕು ಅಂತ ತುಂಬ ಖುಷಿಪಟ್ಟಿದ್ದೆ. ಮನೆಯಲ್ಲಿ ಎಲ್ಲರ ಜೊತೆ ಖುಷಿಯಾಗಿರಬೇಕು, ನಗ್ನಗ್ತಾ ಇರಬೇಕು ಅಂತ ಆಸೆ ಪಟ್ಟಿದ್ದೆ ಅಂತ ಹೇಳಿದಾಗ, ಆಮೇಲೆ ನಾನು ಕಟ್ಕೊಂಡು ಎಲ್ಲ ಹಾಳಾಯಿತು ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ರೀ, ಇವಾಗ ಕೆಲಸ ಇಲ್ಲದೆ ಇರ್ಬೋದು, ಆದರೆ ನಾನು ಅಂದ್ಕೊಂಡಿರೋ ಥರ ಗಂಡನೇ ಸಿಕ್ಕಿದ್ದಾನೆ, ನಾನು ಅಂದ್ಕೊಂಡಿರೋ ಥರ ಮನೆಯೇ ಸಿಕ್ಕಿದೆ ಅಂತ ಹೇಳಿದಾಗ, ಅದರಲ್ಲಿ ಒಂದೇ ಒಂದು ಅತ್ತೆ ನೀನು ಅಂದ್ಕೊಂಡಿರೋ ಥರ ಇಲ್ಲ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಎಲ್ಲದು ಅಂದ್ಕೊಂಡಂಗೆ ಆಗಿಬಿಟ್ರೆ ಜೀವನ ಆಗುತ್ತಾ ಅಂತ ಹೇಳಿ ಕೇಳ್ತಾಳೆ. ಆದರೂ ನಾನು ಮದುವೆಗೆ ಮುಂಚೆ ಈ ಹೆಂಡತಿ ಅನ್ನೋಳು ನನ್ನ ಜೀವನಕ್ಕೆ ಬರೋ ಒಂದು ಪೋಷಕ ಪಾತ್ರ ಅಂತ ಹೇಳಿ ಅಂದ್ಕೊಂಡಿದ್ದೆ ಕಣೆ. ಆದರೆ ನಿನ್ನನ್ನು ಮದುವೆ ಆದಮೇಲೆ ಗೊತ್ತಾಗಿದ್ದು ಹೆಂಡತಿ ಅಂದರೆ ಪೋಷಿಸೋ ಪಾತ್ರ ಅಂತ ಹೇಳಿ. ನಿನ್ನಂಥ ಒಂದು ಹೆಂಡತಿ ಇಲ್ಲ ಅಂತಂದರೆ ನನ್ನಂಥ ಗಂಡರು ಬೀದಿನಲ್ಲಿ ಬಿದ್ದಿರ್ತಾರೆ ಕಣೆ ಮೀನಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಮೀನಾ ಕೂಡ ಬೇಜಾರು ಮಾಡ್ಕೊಳ್ತಾಳೆ. ನೀನು ನನ್ನ ಹೆಂಡತಿಯಾಗಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳಿ ಸೂರ್ಯ ಖುಷಿ ಪಡ್ತಾ ಇರ್ತಾನೆ. ಇದಿಷ್ಟು ಬುಧವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.